ಮಾರ್ನಮಿ ಸಿನಿಮಾ ರಿಲೀಸ್ ಆಗಿ 2ನೇ ವಾರ ಯಶಸ್ವಿ ಪ್ರದರ್ಶನ ಆಗ್ತಾ ಇದೆ. ಹಾಗೆ ಇವತ್ತು ನನ್ನ ಜೊತೆಗೆ ನಿರ್ದೇಶಕರು ಮತ್ತು ನಾಯಕ ನಟ ಇಬ್ಬರು ಇದ್ದಾರೆ. ಓಪನ್ ಆಗಿ ಫಿಲ್ಟರ್ಲೆಸ್ ಆಗಿ ಮಾತಾಡಬೇಕು ಅನ್ನೋದೇ ಉದ್ದೇಶ. ನಮಸ್ಕಾರ. ಹೇಗಿದ್ದೀರಾ? ಹೋಗ್ಬಿಡ್ತೀವಿ. ನಾನು ಹೊರಟೋಗಿದ್ದೀನಿ, ಆದರೂ ವಾಪಸ್ ಬಂದು ಕೂತಿದ್ದೀನಿ. ನಾನು ಬರಲ್ಲ, ಬನ್ನಿ ದಯವಿಟ್ಟು. ನಾನು ಬಂದ್ಬಿಡ್ತೀನಿ. ಏನಾಗಿದೆ ಈ ನಗರಕ್ಕೆ, ಈ ಪಟ್ಟಣಕ್ಕೆ? ಅಂದ್ರೆ ಹೆಂಗಾಗಿದ್ರೆ ಎಲ್ಲಾರ್ಗು ನೋವು ಹತಾಶೆ ಅದನ್ನ ಹೇಳ್ಕೊಳಕ್ಕೂ ಬೇಜಾರಾಗ್ಬಿಟ್ಟಿದೆ ಅಂತ ಹೇಳೋದು. ಯಾಕೆ ಋತ್ವಿಕ್ ಅವರು ಈ ಥರದೊಂದು ಕತೆ ಸಖತ್ತಾಗಿದೆ, ಅವ್ನು ಹೇಳಿರೋ ಮಾತು ಒಂದ್ಸತಿ ಆದ್ರೂ ನಿಜ ಆಗಲಿ ಅಂತ ಡೈರೆಕ್ಟ್ ಒಳ್ಳೆ ಕಾಸು ಮಾಡೋದಂತೆ. ನಾನು ಅವಾಗ ಹೇಳಿದೆ ಕರ್ಕೊಂಬರ ಯಾರು ಯಾವಾಗ ಯಾವ ಫಲ ರೇಟ್ ಸಿಗುತ್ತೆ ದೊಡ್ಡದಾಗುತ್ತೆ ಗೊತ್ತೇ ಆಗಲ್ಲ. ಪ್ರಾಬ್ಲಮ್ ಏನಂದ್ರೆ ಒಂದ್ಸಲ ಟೊಮೆಟೊ ರೇಟ್ ಬಂದ್ಬಿಟ್ರೆ ಪ್ರತಿ ಸಲ ಟೊಮೆಟೊನೇ ಬೆಳಿತಾರೆ. ಇಲ್ಲ, ಈಗ ನಾವು ಅದಕ್ಕೆ ಆ ಟೊಮೆಟೊ ಬೆಳಿಬಾರ್ದು ಅನ್ಕೊಂಡು ನಾವು ಬೇರೆ ಬೆಳೆದ್ವಿ. ಟೊಮೆಟೊ ಚೆನ್ನಾಗಿತ್ತಾ ನಂಗೆ ಈರುಳ್ಳಿಗೆ ಒಂದು ಕಾಲ, ಟೊಮೆಟೊ ಒಂದು ಕಾಲ. ಜಮೀನೇ ಇಲ್ದಿದ್ದವ್ನು ಬಂದು ಸಮಾಧಾನ ಮಾಡ್ತಾನೆ. ಆ ಸಿಚುವೇಶನ್ ಅಲ್ಲ ಅಯ್ಯೋ ಅಷ್ಟೇ. ದಿನಕ್ಕೆ 12 ಪತ್ರಿಕೆ 16 ಪತ್ರಿಕೆ ಅಲ್ಲಿಗೆ ಬರುತ್ತೆ. ಅದರಲ್ಲಿ ನಾನು ಓದೋದು ಯಾವುದೇ ಪತ್ರಿಕೆ ಓಪನ್ ಮಾಡಿದ್ರು ಸೇಮ್ ಸುದ್ದಿ ಇರುತ್ತೆ. ಹೌದು, ಎಕ್ಸ್ಕ್ಲೂಸಿವ್ ಅಂತ ಯಾವುದೋ 1-2 ಸಿಗುತ್ತೆ ಅಷ್ಟೇ ನಿಮಗೆ. ಆಮೇಲೆ ಎಲ್ಲ ಆ ಪತ್ರಿಕೆನ ಓದೋರು ಎಲ್ಲರೂ ಸೇಮ್ ಅದೇ ಸಬ್ಸ್ಕ್ರೈಬರ್ಸೇ ಇರ್ತಾರೆ. ಅದು ಈಸಿಯಾಗಿ ಹೇಳಬೇಕು ಅಂತಂದರೆ ಅದೇ ಥರನೇ ಎಲ್ಲನೂ. ಎಲ್ಲಿ ಏನು ಮಾಡಬೇಕು ಆ ಕೆಲಸ ಮಾಡಬೇಕು. ನನಗನ್ಸಿದ್ದು ಇತ್ತೀಚೆಗೆ ನಾನು ಈ ಉದ್ಯಮದಲ್ಲಿದ್ದು ಈ ಕೆಲಸಗಳನ್ನೆಲ್ಲ ಮಾಡಿ ನಾವು ಪ್ರಚಾರದಲ್ಲೇ ತುಂಬ ತಪ್ಪುಗಳು ಮಾಡ್ತಾಯಿದ್ದೀವಿ. ಹೌದು. ಮೊದಲು 4 ಚಾನಲ್ ಇತ್ತು, ಬಟ್ ಜನ ಅದನ್ನೇ ನೋಡೋರು, ಇದನ್ನು ಮಾಡೋರು. ಈಗ ಅಷ್ಟು ಚಾನಲ್ ಜನ ನೋಡಲ್ಲ. ಹೌದು, ಡಿವೈಡ್ ಆಗಿದ್ದಾರೆ. ಆ ಡಿವೈಡ್ ಆಗಿರೋದ್ರಲ್ಲಿ ನನಗೆ ಬೇಡದೇ ಇರೋದನ್ನೆಲ್ಲ ಸೇರಿಸ್ಕೊಂಡು ಸುಮ್ಮನೆ ಕೌಂಟಿಗೆ ಮಾತ್ರ ತೋರಿಸ್ತಾ ಇದ್ದೀವಿ. ಒಂದು ಪ್ರೆಸ್ ಮೀಟಿಗೆ ಬಂದರೆ 40-50 ಕ್ಯಾಮ್ರಾ ನನಗೆ ಬೇಕಾಗಿಲ್ಲ. ನನಗೆ 15 ಕ್ಯಾಮ್ರಾ ಸಾಕು. ಪ್ರಾಮಿನೆಂಟು ರೀಚ್ ಅಂದರೆ ಎಲ್ಲ ಪ್ರಾಪರ್ ರೀಚ್ ಇರೋವಂಥವ್ರು, ಫೇಮ್ ಇರೋವಂಥವ್ರು ಸಾಕು ನನಗೆ. ಅವ್ರು ಮಾತಾಡಿದ್ರೆ ರೀಚ್ ಆಗುತ್ತೆ, ಅವಶ್ಯಕತೆ ಇಲ್ಲ. ಇಂಥದ್ದೊಂದಷ್ಟು ಶೋಕಿಗಳನ್ನ ನಾವು ಮಾಡಿಕೊಂಡು ಈ ಭ್ರಮೆಗಳನ್ನ ಹುಟ್ಟಿಸ್ಕೊಂಡು ಅದ್ಭುತ ಇಷ್ಟು ಕ್ಯಾಮ್ರಾ ಬಂದಿದೆ ಗೊತ್ತಾ, ಅದೇ ಜನನೇ ನೋಡಿರ್ತಾರೆ. ಎಕ್ಸ್ಟ್ರಾ ಏನೋ ಬರಲ್ಲ. ಯಾಕೆ ಥಿಯೇಟ್ರಿಗೆ ಎಕ್ಸ್ಟ್ರಾ ಬಂದಿಲ್ಲ ಮತ್ತೆ? ಕರೆಕ್ಟು. ಅದು ಒಂದು. ಇನ್ನೊಂದು ಆ ಡಿಜಿಟಲ್ ಬೂಸ್ಟ್ಗಳು. ನಿಜವಾಗ್ಲೂ ಹೇಳ್ತೀನಿ, ಇವಾಗ ನಾವು ಆಗಬೇಕಾಗಿರೋದು ಆರ್ಗ್ಯಾನಿಕ್. ಹೌದು. ಮಾರ್ನಮಿ ಆರ್ಗ್ಯಾನಿಕ್ ಆಗಿ ಆಗಿದ್ದಕ್ಕೆ ಇನ್ನೂ ನಂಬ್ತಾ ಇಲ್ಲ ಜನ. ಆರ್ಗ್ಯಾನಿಕ್ ಅಂತ ಹೇಳ್ತಿದ್ವಿ, ಅದನ್ನು ನಂಬ್ತಾ ಇಲ್ಲ. ಕರೆಕ್ಟು. ಇದು ಆರ್ಗ್ಯಾನಿಕ್ಕು. ಏನಕ್ಕೆ ನಂಬ್ತಾ ಇಲ್ಲ ಅಂತಂದರೆ ಹಿಂದ್ಗಡೆ ಹಂಗೆಲ್ಲ ಆಗೋಗಿದೆ. ಹಂಗಾಗಿ ಈ ಆರ್ಗ್ಯಾನಿಕ್ನ ನಂಬ್ತಾ ಇಲ್ಲ. ಬಟ್ ಇದನ್ನೇ ಕಂಟಿನ್ಯೂ ಮಾಡಿ ಆಗುತ್ತೆ. ಆರ್ಗ್ಯಾನಿಕ್ಕಾಗಿ ಆಗುತ್ತೆ. ನಾಳೆ ಆರ್ಗ್ಯಾನಿಕ್ ಆಗುತ್ತೆ. ನಾನು ಅದನ್ನ ಈ ಬದಲಾವಣೆ ಶುರು ಮಾಡಲೇಬೇಕು. ಆಮೇಲೆ ನಾನು ಯಾರೇ ಬಂದರೂ ಇತ್ತೀಚೆಗೆ ಅದನ್ನೇ ಹೇಳ್ತಾ ಇರೋದು, ನೀವು ದಯವಿಟ್ಟು ಅನವಶ್ಯಕವಾಗಿ ಈ ಪ್ಯಾಪರಾಜಿದೊಂದು ದೊಡ್ಡ ಗಲಾಟೆ ಈಗ. ಹೌದು, ಅದೇನಾಗಿದೆ ವಿಶ್ವ. ಅನವಶ್ಯಕ, ಬೇಕಾಗಿಲ್ಲ ನಮಗೆ. ಅದರಿಂದ ಯಾವ ಪಬ್ಲಿಸಿಟಿನೂ ಆಗಲ್ಲ, ಯಾವ ಪಿಕ್ಚರ್ಗೆ ಯಾವನೂ ಬರಲ್ಲ. ಅದನ್ನು ನೋಡ್ಬಿಟ್ಟು ಅಲ್ಟಿಮೇಟಾಗಿ ಸಿನಿಮಾ ಟೀಸರು, ಟ್ರೈಲರು, ಸಾಂಗೇನೆ ಕರ್ಸ್ಕೊಳ್ಳೋದು. ಹೌದು. ಅಥವಾ ತಂಡ ಮಾತಾಡಿರೋದೇ ಕರ್ಸ್ಕೊಳ್ಳೋದು. ಇನ್ನು ಯಾವುದೋ ಅವ್ರು ಹೋಗ್ಬಿಟ್ರು ಅವ್ರು ಕೈ ಹಿಡ್ಕೊಂಡ್ರು ಅವ್ರು ಐಸ್ ಕ್ರೀಮ್ ತಿಂದರು ಅವೆಲ್ಲ ಹೋಗಲ್ಲ, ಯಾವುದೂ ಹೋಗಲ್ಲ. ಈ ರಿಯಾಲಿಟಿಗಳನ್ನು ಇಂಡಸ್ಟ್ರಿಯವರು ಇವತ್ತು ಅರ್ಥ ಮಾಡ್ಕೋಬೇಕು. ಎಸ್ ಸರ್. ಹೌದಾ ಮಾತಾಡಿದ್ರೆ ಏನೇನೋ ಮಾತಾಡ್ತಾ ಇದೀವ, ಕುತ್ಕೊಂಡಿದ್ದು ಏನಕ್ಕೋ ಮಾತಾಡ್ತಿರೋದು ಎಲ್ಲೆಲ್ಲ ಹೊಟ್ಟೋಗ್ತಾ ಇದೆ. ಹೊಟ್ಟೆ ಉರಿತಾರೆ. ಇಟ್ಸ್ ಹರ್ಟ್ಸ್. ಅಂದರೆ ಏನಾಗಿದೆ ಗೊತ್ತಾ, ರೀಸೆಂಟ್ ನಾನು ಮಾತಾಡೋದೇ ಬಿಟ್ಬಿಟ್ಟಿದ್ದೀನಿ. ಎಷ್ಟೆಲ್ಲ ಮಾತಾಡಲಿ, ಇದನ್ನೇ ಮಾತಾಡ್ತಾ ಇದ್ದೀನಲ್ಲ, ನನಗೆ ಒಂಥರ ಅಸಹ್ಯ. ಎಷ್ಟು ಸಲ ಅದನ್ನೇ ಮಾತಾಡ್ತಾ ಇದ್ದೀವಿ, ಅದನ್ನೇ ಹೊಡಿತಾ ಇದ್ದೀವಿ ಅಂತ. ಅದೆಲ್ಲ ಮಾತಾಡಿದ್ರೆ ಆಗದಿರೋ ಕೆಲಸ, ಮಾಡಬೇಕಾಗಿರೋ ಕೆಲಸ ಮಾಡೋಣ. ಖಂಡಿತವಾಗ್ಲೂ ಮಾಡೋಣ ಅಷ್ಟೇ. ಅದೇ ನಿಟ್ಟಿನಲ್ಲೇ ಕೆಲಸ ಮಾಡಬೇಕು, ಪ್ರಯತ್ನ ಪಡೋಣ. ಇಲ್ಲ, ಇನ್ನೊಂದು ಇದೆ ಏನು ಗೊತ್ತಾ, ನಾನು ಮಂಗಳೂರಿಗೆ ಹೋಗಿದ್ನಲ್ಲ, ಲೈಕ್ ನಾವು ಒಂದು ಪೇಯ್ಡ್ ಪ್ರೀಮಿಯರ್ ಮಾಡಿದ್ವಿ ಮಂಗಳೂರಲ್ಲಿ, ಆಮೇಲೆ ಒಂದು ಸೆಲೆಬ್ರಿಟಿ ಶೋ ಮಾಡಿದ್ವಿ. ಸೊ ಅಲ್ಲಿ ಹೋದಾಗೆಲ್ಲ ನನ್ಗೆ ಬಂದು ಹೇಳಿದ್ರು ಒಂದಿಷ್ಟು ಜನ ಪ್ರೊಡಕ್ಷನ್ ವ್ಯಾಲ್ಯೂ ಬಗ್ಗೆ ಮಾತಾಡ್ತಿದ್ರು. 13 ಕೋಟಿ ಅಂತೆ, 14 ಕೋಟಿ ಅಂತೆ. ಅದರಲ್ಲೂ ಒಂದಿಷ್ಟು ಜನ ಡೈರೆಕ್ಟ್ ಒಳ್ಳೆ ಕಾಸು ಮಾಡೋದಂತೆ. ನಾನು ಅವಾಗ ಹೇಳಿದೆ ಕರ್ಕೊಂಬರ ಯಾರು. ಅಯ್ಯೋ, ಇದೆಲ್ಲ ಕೇಳಿದಾಗ ಚೆನ್ನಾಗಿರುತ್ತೆ. ಅಲ್ಲ, ಅಷ್ಟು ಅನ್ಸಿದೆ ಅಂದ್ರೆ ನಾವು ನಾವು ಕಣ್ಮೇಲೆ ಮಾಡಿದ್ರು ಅಷ್ಟು ಅನ್ಸಿದೆ ಅಂದ್ರೆ ನಮಗೂ ಖುಷಿ ಅಲ್ವಾ. ಓಕೆ, ನಾವು ತೋರಿಸಿದೀವಿ, ಖರ್ಚು ಮಾಡಿದ್ರು ಅಂತ ತೋರಿಸಿದೀವಿ ಅನ್ನೋದು ಖುಷಿ. ಅಲ್ಲ, ಖರ್ಚು ಮಾಡಿದೀವಿ,
ಇಲ್ಲ ಅಂತ ಹೌದು. ಸ್ಕ್ರೀನಿಂಗ್ ಏನ್ ಬೇಕೋ ನಾವು ಅಲ್ಲ ಖಂಡಿತವಾಗ್ಲೂ ಅದನ್ನೇ ಮಾತಾಡ್ತಾ ಇದ್ದಿದ್ದು. ಅದು ಖರ್ಚಾಗಿರೋದಕ್ಕೆ ಇವತ್ತು ಆ ಕ್ವಾಲಿಟಿ ಮಾತಾಡ್ತಾ ಇದೆ. ಪ್ರತಿಯೊಬ್ಬರು Professional ಆಗಿದೆ ಪಿಕ್ಚರ್. ತುಂಬಾ ಒಂದಷ್ಟು ಒಳ್ಳೆ ನಿರ್ದೇಶಕರ ಸಿನಿಮಾಗಳು ನೋಡಿದ್ರು, ಪ್ರೊಡ್ಯೂಸರ್ಸ್ ನೋಡಿದ್ರು, ಅವರೆಲ್ಲ ಹೇಳಿದ್ದಷ್ಟೇ ತುಂಬಾ ಚೆನ್ನಾಗಿ ಅಂದ್ರೆ ಸ್ಕ್ರೀನಿಂಗ್ ಏನ್ ಬೇಕು ನೀಟಾಗಿ ನೋಡ್ಕೊಂಡು ಖರ್ಚು ಮಾಡಿದ್ದೀರಾ, ಕಾಣಿಸುತ್ತೆ ನಿಮ್ ಖರ್ಚಲ್ಲಿ ಕಾಣಿಸುತ್ತೆ, ಗೊತ್ತಾಗುತ್ತೆ ಅಂತ. ಆ ಕ್ಲೈಮ್ಯಾಕ್ಸ್ ಆಗಿರ್ಬೋದು, ಆ ಜಾತ್ರೆ ಸೀನ್ಸ್ ಕ್ರಿಯೇಟ್ ಆಗಿರ್ಬೋದು, ಅದೆಲ್ಲ ಹೇಳಿದ್ರು. ಫೈಟ್ಸ್ ತುಂಬಾ ಅಪ್ರಿಷಿಯೇಟ್. ಅಂದ್ರೆ ನನಗೆ ಹೆಂಗೆಂಗೋ ತಲೆ ಓಡ್ತಾ ಇದೆ ಇದಕ್ಕೆ. ಹಂಗೆ ತಮ್ಮನೇಲಿ ಕೊಟ್ಬಿಡೋಣ, ಹಿಂಗೆ ತಮ್ಮನೇಲಿ ಕೊಟ್ಬಿಡೋಣ, ಇದೆಲ್ಲ ನೋಡ್ಬಿಡ್ಬೇಕು ಜನ ಅಂತ. ನೋಡ್ಲಿ, ನೋಡಾದ್ರೂ ಬರ್ಲಿ. ಏನಾದ್ರು ಒಂದು ತಮ್ಮನೇಲಿ ಹೇಳ್ಕೊಡ್ತೀರಾ? ತಮ್ಮನೇಲು ಹಂಗೆಲ್ಲ ಏನೂ ವರ್ಕ್ ಆಗಲ್ಲ. ಹಂಗ್ ವರ್ಕ್ ಆಗಂಗಿದ್ರೆ ಯಾಕೆ ಹೇಳ್ತೀರಾ? ಅಲ್ಲ ಚೆನ್ನಾಗಿರುತ್ತೆ ಮಾತ್ರ, ಕೆಲವೊಂದೆಲ್ಲ ಸಗದಾಗಿರುತ್ತೆ. ಒಟ್ಟಿನಲ್ಲಿ ಕೆಲವೊಂದು ಫಿಲ್ಟರ್ ಮಾಡೋಣ, ಅಲ್ಲ ಈಗ ಕೆಲವೊಂದು ಮ್ಯೂಟ್ ಹಾಕೋಣ. ನಿಮ್ಮನ್ನ ಕೇಳ್ತೀನಿ ನಿಮಗೆ. ಹಾ. ಓಕೆ, ಈಗ ನೀವು ಮಾರ್ನಿಂಗ್ ಸಿನಿಮಾ ನೀವು ಮಾಡಿದ್ರೆ ಅನ್ಕೊಳ್ಳಿ, ನೀವು ನಿರ್ದೇಶಕರು, ಆಕ್ಟ್ರು, ಪ್ರೊಡ್ಯೂಸರ್ ಎಲ್ಲ ನೀವೇ ಅನ್ಕೊಂಬಿಡಿ ಇವಾಗ. ಓಕೆ, ನೀವು ಈ ಸಿನಿಮಾ ಮಾಡ್ಬಿಟ್ರಿ ಇವಾಗ ಮಾರ್ನಮಿ, ಒಂದೊಳ್ಳೆ ಇವಾಗ ಏನು ರಿವ್ಯೂ ಇದೆ ಅದೇ ರಿವ್ಯೂ ಬರ್ತಾ ಇದೆ. ಸಾಕದಾಗಿದೆ ಸಿನಿಮಾ, ಟೆಕ್ನಿಕಲ್ ಸೂಪರ್ ಆಗಿದೆ, ಆರ್ಟಿಸ್ಟ್ಗಳು ಸೂಪರ್ ಆಗಿದೆ, ಒಂದೊಳ್ಳೆ ತಂಡ, ಒಂದು ಒಳ್ಳೆ ಸಿನಿಮಾ. ಓಕೆ, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಬಂದ್ಬಿಟ್ಟಿದೆ ಇವಾಗ. ರಿಸಲ್ಟು ಇದೆ, ಜನ ಬರ್ತಿಲ್ಲ, ಹಿಂಗೆ ಆಗ್ತಿದೆ. ನೀವೇನ್ ಮಾಡ್ತಾ ಇದ್ರಿ ನಮ್ಮ ಜಾಗದಲ್ಲಿ ಇದ್ದಿದ್ರೆ? ಅದನ್ನ ಮಾಡ್ತಾರೆ. ಅಂದ್ರೆ ನಾನು ಹೇಳ್ತಿರೋದು, ಈಗ ಮಾತು ಬಿಟ್ಟು ಕಾರ್ಯರೂಪಕ್ಕೆ ಏನಾದ್ರು ಮಾಡೋಗಾಗಿದ್ರೆ ನೀವೇನ್ ಮಾಡ್ತಾ ಅಂದ್ರೆ ನನಗೇನು ಅನಿಸ್ತು ಅಂದ್ರೆ ಮಾಡೋದೆಲ್ಲ ಮಾಡೋಗೋಗಿದೆ. ಇಲ್ಲಿವರೆಗೂ ಪ್ರೊಡಕ್ಷನ್ ಹೌಸಿಂದ ಆಗಲಿ, ನೀವುಗಳಾಗಲಿ, ಈ ಮೂಮೆಂಟ್ವರೆಗೂ ಇನ್ನೂ ನೀವು ಗಿವ್ ಅಪ್ ಮಾಡಿದೆ ಅದು ಕೆಲಸ ಮಾಡಿದೆ, ಇನ್ಕ್ಲೂಡಿಂಗ್ ನಾನು. ಸ್ಟೇಟಸ್ ಹಾಕೋತಾನೆ ಇದ್ದೀನಿ, ವಿಡಿಯೋಗಳು ಹಂಚ್ತಾನೆ ಇದ್ದೀನಿ, ಅದೇ ನಮ್ಮವ್ರು ನೋಡಿದ್ರು. ಸೊ ಕೆಲಸ ಮಾಡ್ತಾನೆ ಇದ್ದೀವಿ. ಅಂದರೆ ಇದಕ್ಕೂ ಮೀರಿ ಇನ್ನೇನು ಮಾಡೋಕ್ಕಾಗಲ್ಲ. ಬಟ್ ಒಂದು ಧೈರ್ಯ ಇದೆ, ಓ ಟಿ ಟಿಲಿ ಇದೇನೋ ಆಗುತ್ತೆ, ಓ ಟಿ ಟಿಗೆ ತುಂಬ ಚೆನ್ನಾಗಾಗುತ್ತೆ ಸಿನಿಮಾ, ಟಿ ವಿಲಿ ಬಂದಮೇಲೆ ಜನ ಮಾತಾಡೋಕ್ಕೆ ಶುರು ಮಾಡ್ತಾರೆ ಅಂತ ಅದಂತೂ ನಂಬಿಕೆ ಇದೆ ಸಿನಿಮಾ ನೋಡಿದಾಗ. ಆ್ಯಂಡ್ ಇನ್ನೊಂದೇನಂತಂದರೆ, ಇದನ್ನು ನಾನು ತಪ್ಪು ಮಾಡಿದೆ ಅಂತ ಅನಿಸುತ್ತೆ. ಈಗ ನಾನು ಪ್ರೊಡ್ಯೂಸರಿಗೆ ನಾನು ತಪ್ಪು ಮಾಡಿದೆ ಅಂತ ಅನಿಸುತ್ತೆ. ನಾನು ಎಲ್ಲಿ ತಪ್ಪು ಮಾಡಿದೆ ಅಂತ ಅನಿಸುತ್ತೆ ಅಂತಂದರೆ, ನಾನಿದ್ದು ಇಂಥ ಕಂಟೆಂಟ್ ಇಟ್ಕೊಂಡು ನಾನು ಮೊದಲೇ ಬಿಸ್ನೆಸ್ ಮಾಡ್ಕೋಬೇಕಿತ್ತು ಬೇರೆ ಭಾಷೆಗಳಿಗೆ. ಇದಕ್ಕೆ ತುಂಬ ದೊಡ್ಡ ಪೊಟೆನ್ಷಿಯಲ್ ಇದೆ. ಮಲಯಾಳಮು, ತಮಿಳು ಇದಕ್ಕೆ ಹೋಗೋವಂಥ ತುಂಬ ದೊಡ್ಡ ಪೊಟೆನ್ಷಿಯಲ್, ಎಸ್ಪೆಷಲಿ ಮಲಯಾಳಂಗೆ ತುಂಬ ಚೆನ್ನಾಗಿ ಅದನ್ನು ನಾನಲ್ಲಿ ಮಾಡ್ಕೋಬೋದಿತ್ತು. ಡಬ್ ಮಾಡಿ ಅಲ್ಲೂ ಕೂಡ ಪಬ್ಲಿಸಿಟಿ ಮಾಡಿ ರಿಲೀಸ್ ಮಾಡುವಂಥ ಕೆಲಸ ಮಾಡಬಹುದಿತ್ತು ಬಿಫೋರ್ ರಿಲೀಸು. ಆ್ಯಂಡ್ ಇನ್ನೊಂದು ನನಗೆ ಇನ್ನೊಂದು ತಪ್ಪು ನನಗೆ ಕಾಡೋದೇನಂತಂದರೆ, ನಾನು ಫಸ್ಟು ಡೇಟ್ ಅನೌನ್ಸ್ ಮಾಡಿದ್ದೆ. ಆ ಡೇಟಿಗೆ ನಾನು ಬಂದಿದ್ದರೆ 11 ಸಿನಿಮಾದಲ್ಲಿ, ಈಗ ಮೊನ್ನೆ 11 ಸಿನಿಮಾ ಬಂದಾಗ ರಕ್ಕಸಪುರದೊಳ ಸಿನಿಮಾ ಹೆಂಗೆ ವರ್ಕ್ ಆಯಿತೋ, ಅವತ್ತು 11 ಸಿನಿಮಾ ಬಂದಿದ್ರಲ್ಲಿ ಈ ಸಿನಿಮಾ ವರ್ಕ್ ಆಗೋದು ಅಂತ ಅನಿಸುತ್ತೆ. ಆಯಿತಾ? ಆಮೇಲೆ ಇನ್ನೊಂದು ಸಲ ಏನನ್ಸುತ್ತೆ, ಈ ಡೇಟ್ಗೆ ಬರಬಾರ್ದಿತ್ತು, ನಾನು ಇನ್ನೊಂದು ಡೇಟ್ಗೆ ಹೋಗ್ಬೇಕಿತ್ತು, ಹೋಗಿದ್ರೆ ಚೆನ್ನಾಗಿರೋದನ್ನೇ. ಅಂದರೆ ಈ ಸಿಚುವೇಶನ್ಗೆ ಬಂದಿದ್ರೆ ಚೆನ್ನಾಗಿತ್ತೇನೋ, ನನಗೆ ಪಬ್ಲಿಸಿಟಿ ಇನ್ನೂ ಸಾಲದೇನೋ, ನಾನು ಇನ್ನೂ ರೀಚ್ ಮಾಡಬೇಕಿತ್ತೇನೋ, ಇನ್ನೂ ಒಂದಷ್ಟು ಊರುಗಳಿಗೆ ಹೋಗ್ಬೇಕಿತ್ತೇನೋ ಅಂತಲೂ ಅನಿಸುತ್ತೆ. ಇನ್ನೊಂದು ಸಲ ಅನಿಸುತ್ತೆ, ಅದೃಷ್ಟ ಏನೇ ಮಾಡಿದ್ರು ಅಷ್ಟೇ ಆಗೋದು, ಅದೆಷ್ಟು ಕೊಡಬೇಕು ಅಷ್ಟೇ ಕೊಡೋದು, ಅದೆಷ್ಟು ಸಿಗಬೇಕು ಅಷ್ಟೇ ಸಿಗೋದು. ಸೊ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀನಿ, ಅದೊಂದು ಹೆಮ್ಮೆ ಇದೆ ಅಂತಲೂ ಅನಿಸುತ್ತೆ. ನನ್ನ ಮೈ ಮೇಲೆ ನಿಶಾಂತ್ ಸರ್ ಬಂದು ಇಷ್ಟೆಲ್ಲ ಹೇಳ್ಸಿದ್ದಾರೆ. ಪ್ರೇಕ್ಷಕರು ಇದೆಲ್ಲ ಇವ್ರು ಹೇಳಿದ್ದಲ್ಲ, ನಮ್ಮ ಪ್ರೊಡ್ಯೂಸರ್. ಆಮೇಲೆ ಅವರು ನೀವು ಹೇಳಿ ಸರ್ ನಂಗೆ ಅನಿಸಿಲ್ಲ, ನೀವೆಲ್ಲ ಬಟ್ ನನಗೇನೋ ಅಂದ್ರೆ ನಾವು ಊರು ತಿರುಗಾಡಿದ್ನೆಲ್ಲ ಮಾಡೋದಿಲ್ಲ, ಅದು ವರ್ಕ್ ಆಯ್ತು ನಂಗೇನು ಅನಿಸ್ಲಿಲ್ಲ. ವರ್ಕ್ ಅದೇನು ವರ್ಕ್ ಆಗಲ್ಲ ನನ್ನ ಪ್ರಕಾರ. ಹಂಗೆ ಹೋಗಿ ಮಾತಾಡ್ತಾರೆ, ಸೆಲ್ಫಿ ತಗೋತಾರೆ ಅಷ್ಟೇ. ಆ ಮೂಮೆಂಟ್ಗೆ ಒಂದು ಸೆಲ್ಫಿ ತಗೊಂತಾರೆ, ಅದ್ರ ಬಗ್ಗೆ ಮಾತಾಡ್ತಾರೆ ಹೊರತು ಅವರೆಲ್ಲ ಕನ್ವರ್ಟ್ ಆಗಿ ಥಿಯೇಟ್ರಿಗೆ ಬರ್ತಾರೆ ಅಂತ ನನಗಂತೂ ಅದು ಅನಿಸ್ಲಿಲ್ಲ. ಅಂಡ್ ಅಲ್ಟಿಮೇಟ್ಲಿ ಏನ್ ಗೊತ್ತಾ, ಅವರೆಲ್ಲ ಫಸ್ಟ್ ವೀಕ್ ಬರ್ಬಹುದು, ಸೆಕೆಂಡ್ ವೀಕ್ ಅಂತ ಎಲ್ಲ ಕುತ್ಕೊಂಡ್ರೆ ಸೆಕೆಂಡ್ ವೀಕ್ ಅವರಲ್ಲಿ ನಮ್ಮ ಸಿನಿಮಾನೇ ಇರಲ್ಲ. ನಂಗೆ ನಿನ್ನೆ ಒಬ್ಬ ಫ್ರೆಂಡ್ ಮಾಡಿದ್ದೆ, ಈ ಹುಬ್ಬಳ್ಳಿಲೆಲ್ಲ ಯಾವಾಗ ರಿಲೀಸ್ ಅಂತ. ರಿಲೀಸ್ ಆಗಿ ಜನ ತೆಗ್ದಿದ್ದಾರೆ, ಯಾವಾಗ ರಿಲೀಸ್ ಅಂತ. ನಾನು ಆಗತ್ತಿರಪ್ಪ ಅಂದೆ. ಈ ತರ ಪರಿಸ್ಥಿತಿ ಇದ್ದಾಗ ಜನ ಸಿಕ್ಬಿಟ್ಟು ಕೇಳ್ತಾರೆ ಹೇಗಿದ್ರಿ, ಏನ್ ಹೇಳೋಣ, ತುಂಬಾ ಚೆನ್ನಾಗಿದೆ, ಚೆನ್ನಾಗಿದ್ದೀರಾ? ಅಯ್ಯೋ ಅಂದರೆ ಏನೋ ನಾನು ಅವಾಗಲೇ ಏನೋ ತಲೆಗೆ ಬಂತು, ಹೋಯ್ತು ಇವಾಗ ಇವ್ರಿಗೆ ಅಂದ್ಬಿಟ್ಟು. ಅಂದರೆ ಏನೋ ಚೆನ್ನಾಗಾದರೆ ಅದಕ್ಕೊಂದಷ್ಟು ಮಾತಾಡ್ತಾರೆ, ಇದಕ್ಕೆ ಚೆನ್ನಾಗಾಯ್ತು, ಅದಕ್ಕೆ ಚೆನ್ನಾಗಾಯ್ತು ಅಂತ. ಚೆನ್ನಾಗಾಗಿಲ್ಲ ಅಂತಂದರೆ 108 ಕಾರಣ ಹೇಳ್ತಾರೆ, ಇದು ಚೆನ್ನಾಗಾಗಿಲ್ಲ ಅಂತ. ದೇವರನ್ನೇ ಹೇಳ್ತೀನಿ, ಯಾವ್ದು ಚೆನ್ನಾಗಾಗುತ್ತೆ, ಯಾವ್ದು ಚೆನ್ನಾಗಾಗಲ್ಲ,
ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಒಂದು ಪ್ರಿಡಿಕ್ಷನ್ ಅಷ್ಟೇ, ಈ ಸಿನಿಮಾ ಚೆನ್ನಾಗಾಗ್ಬೋದು ಒಂದು ಪ್ರಿಡಿಕ್ಷನ್ ಅಷ್ಟೇ. ಕೆಲವೊಂದು ಸಲ ಆ ಪ್ರಿಡಿಕ್ಷನ್ಗಳು ಸತ್ಯ ಆಗುತ್ತೆ, ಕೆಲವೊಂದು ಸಲ ಸುಳ್ಳಾಗುತ್ತೆ. ಅಲ್ಟಿಮೇಟ್ಲಿ ನಾನು ಆಗ್ಲೇ ಹೇಳಿದ್ನಲ್ವಾ, ಸಿನಿಮಾಗಳು ಅದಾಗದ ಆಗೋದು. ಯಾವತ್ತು ನಾವು ಫೋರ್ಸ್ಫುಲಿ ಯಾವ ಸಿನಿಮಾ ಏನು ಮಾಡೋಕ್ಕಾಗಲ್ಲ. ಮಾಡೋಕ್ಕಾಗಲ್ಲ. ಈಗ ಮುಂಗಾರು ಮಳೆ ದೊಡ್ಡ ಹಿಟ್ ಆಯ್ತು, ಇನ್ನೊಂದು ಮುಂಗಾರು ಮಳೆ ನಮ್ಮ ಕೈಲಿ ಆಗಲ್ಲ ಮಾಡಕ್ಕೆ. ಇನ್ನೊಂದು ಮುಂಗಾರು ಮಳೆ ಮತ್ತೆ ಕ್ರಿಯೇಟ್ ಮಾಡಕ್ಕಾಗಲ್ಲ. ದುನಿಯಾ ಆಗಿರ್ಬೋದು, ದೊಡ್ಡ ದೊಡ್ಡ ಹಿಟ್ ಆಗಿರುವಂತ ಸಿನಿಮಾಗಳು, ರಾಜ್ಕುಮಾರ್ ಸರ್ದು ಯಾವುದೇ ಆಗ್ಲಿಕ್ಕೂ ಅದನ್ನ ಮತ್ತೆ ನಾವು ಮಾಡ್ತೀವಿ ಅಂದ್ರೆ ನಮ್ಮ ಕೈಲಿ ಆಗಲ್ಲ. ಅದು ಆ ಸಿನಿಮಾ ಅದಾಗಿದ್ದು ಆ ಟೈಮು, ಆ ಸಿಚುವೇಶನ್, ಅದೊಂದು ಅದು ಆ ಟೈಮ್ ಅಷ್ಟೇ, ಆ ಮೂಮೆಂಟು ಅದು ಕ್ರಿಯೇಟ್ ಆಯಿತು, ಅದಾಯಿತು ಅಷ್ಟೇ. ಅದು ಬಿಟ್ಟರೆ ಇವತ್ತು ತುಂಬ ಬದಲಾವಣೆಗಳಾಗಿದೆ. ತುಂಬ ಈ ಚಾಲೆಂಜಲ್ಲಿ ಇಷ್ಟು ಸಿನಿಮಾ ಮಾಡಿ ಇಷ್ಟು ಜನ ಥಿಯೇಟ್ರಿಗೆ ಬಂದು ನೋಡ್ತಾರೆ ಅನ್ನೋದೇ ಖುಷಿ, ದೊಡ್ಡ ವಿಷಯ. ಇಲ್ಲ, ಬರ್ತಿದ್ದಾರೆ, ನಾ ಹೇಳ್ತಿಲ್ವಾ, ಕಂಪ್ಲೀಟ್ ಆಗಿ ಓಕೆ ಥಿಯೇಟರ್ ಜನನೇ ಇಲ್ಲ ಅದು ಸುಳ್ಳು, ಜನ ಬರ್ತಾ ಇದಾರೆ. ಬಟ್ ಥಿಯೇಟರ್ನ ಉಳಿಸ್ಕೊಳಕ್ ಬರಬೇಕಾದ್ರೆ ಪರ್ಸೆಂಟೇಜ್ ಇದೆಯಲ್ಲ ಅಷ್ಟು ಬರ್ತಿಲ್ಲ, ಅದೊಂದೇ ನಮ್ಗೆ ಮೈನಸ್ ಆಗ್ತದೆ. ಜನ ಬರ್ತಾ ಇದ್ದಾರೆ, ಇಲ್ಲ ಅದು ಇಲ್ಲ ಅಂತ ಹೇಳಿ ಸುಳ್ಳು ಹೇಳ್ದಂಗೆ ಆಗುತ್ತೆ. ಜನ ಯಾಕಂದ್ರೆ ನನಗೆ ಈ ಸಿನಿಮಾ ಪ್ರೀವಿಯಸ್ ಸಿನಿಮಾ ರಕ್ಕಸಪುರದವಳು ಸಿನಿಮಾಗೆ ಜನ ಬರ್ತಿದ್ರು, 4 ಯಾವ ಶೋಗೆ ಹೋದ್ರೂ ಜನ ಇರ್ತಾಯಿದ್ರು. ನಂದೇ ಸಿನಿಮಾ ಅದನ್ನು. ಇದಕ್ಕೆ ಯಾಕೆ ಬರ್ತಿಲ್ಲ ಅಂದರೆ ಟೈಮಾ, ಸಿಚುವೇಶನಾ, ನಂಗೆ ಅರ್ಥ ಆಗ್ತಿಲ್ಲ ಏನು ಅಂತ. ಹಣೆ ಬರಹಕ್ಕೆ ಹೊಣೆ ಯಾರು, ಈ ಅದೃಷ್ಟ ಇದು ನೀವು ಕೇಳಿರ್ತಿಲ್ಲ, ಇಂಡಸ್ಟ್ರಿಗೆ ಬರೋಕ್ಕಿಂತ ಮೊದಲು ಗುರು ನೀನೇನೇ ಕಷ್ಟಪಡು, ಆದರೂ ಅದೃಷ್ಟ ಅನ್ನೋದು ಇರಬೇಕಮ್ಮ. ಏನೋ ನಿಜ ಅನ್ಸುತ್ತಪ್ಪ ಅದು ಕೆಲವೊಂದ್ಸಲಿ ಹಂಗೆ ಅನ್ಸ್ಬಿಡುತ್ತೆ. ಹಾರ್ಡ್ ವರ್ಕ್ ಇದು ಎಲ್ಲ ಇರಬೇಕು, ಜೊತೆಗೆ ಲಕ್ ಇರಬೇಕು. ಅಂದ್ರೆ 99% ನಿಮ್ಮ ಹಾರ್ಡ್ ವರ್ಕ್ ಅದೆಲ್ಲ ಇದ್ರು ಕೂಡ ಅದು 1% ಲಕ್ ಅನ್ನೋದು ಮ್ಯಾಟ್ರ್ ಆಗತ್ತೆ, ತುಂಬಾ ಮ್ಯಾಟ್ರ್ ಆಗತ್ತೆ ಅಂತ ಇವಾಗ ನಂಗೆ ಅನಿಸ್ತಾ ಇರೋದು. ಆ 1% ಲಕ್ ನಿಮ್ಗೆ ಎಲ್ಲಾದ್ರೂ ಒಂದ್ ಕಡೆ ಮೈನಸ್ ಹೊಡೆದ್ರು ಕೂಡ ನಿಮ್ಮ 99% ಏನು ಹಾರ್ಡ್ ವರ್ಕ್ ಇರುತ್ತೆ ಅದೆಲ್ಲೋ ಆಗತ್ತಾ ಅಂತ ಒಂದು ಫೀಲಿಂಗ್, ಗೊತ್ತಿಲ್ಲ. ಇವತ್ತೆಲ್ಲ ನಾಳೆ ಆಗುತ್ತೆ, ಗೆಲ್ಲವೇ ಒಂದು ದಿನ ಗೆಲ್ಲಲೇಬೇಕು. ಒಳ್ಳೆತನ, ಪ್ರಾಮಾಣಿಕತೆ ಗೆಲ್ಲುತ್ತೆ ಅಲ್ವಾ? ಅಂದ್ರೆ ತುಂಬಾ ಸಿನಿಮಾಗಳು ಆ ಥರ ಆಗತ್ತೆ. ಈಗ ಇವತ್ತು ನಾವು ಒಂದು ಸಿನಿಮಾ ಮಾಡಿರ್ತೀವಿ, ಮೇ ಬಿ ವರ್ಕ್ ಆಗಿರಲ್ಲ, ಅಂದ್ರೆ ಥಿಯೇಟ್ರಿಕಲಿ ವರ್ಕ್ ಆಗಿರಲ್ಲ. ಇನ್ನೊಂದು 10 ಸಿನಿಮಾ ನಾವು ಮಾಡಿರ್ತೀವಿ, ನಮ್ದು 11ನೇ ಸಿನಿಮಾ ವರ್ಕ್ ಆಗುತ್ತೆ, ಸಖತ್ತಾಗಿ ವರ್ಕ್ ಆಗ್ಬಿಡುತ್ತೆ ಸಿನಿಮಾ. ಆವಾಗ ಈ ಸಿನಿಮಾ ನೋಡ್ಬಿಟ್ಟು ಹೇಳ್ತಾರೆ, ಈ ಸಿನಿಮಾ ನೋಡಿದಿರ ಅವ್ರದ್ದು ಅಂತ. ಎಕ್ಸಾಕ್ಟ್ಲಿ, ತುಂಬಾ ಜನಕ್ಕಾಗಿದೆ, ತುಂಬಾ ಜನಕ್ಕಾಗಿದೆ ಆಗಿದೆ. ಉಳಿದವರು ಕಂಡಂತೆ ಥಿಯೇಟ್ರಿಕಲಿ ಹೆಂಗಾಗಿತ್ತು, ಪ್ರೊಡ್ಯೂಸರ್ಸ್ ಇವಾಗ. ಬಟ್ ಇವತ್ತು ಕಲ್ಟ್ ಸಿನಿಮಾ, ಜನ ಏನು ಇವತ್ತಿಗೂ ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಇವತ್ತು ಕಾಯ್ತಾ ಇದಾರೆ, ರಕ್ಷಿತ್ ಶೆಟ್ಟಿ ಎಲ್ಲಿ, ರಿಚರ್ಡ್ ಆಂಥೋನಿ ಯಾವಾಗ ಬರುತ್ತೆ. ಸೊ ಅವತ್ತು ಉಳಿದವರು ಕಂಡಂತೆ ಬಂದಾಗ ಆ ರೆಸ್ಪಾನ್ಸ್ ಅವ್ರಿಗೆ ಸಿಕ್ಕಿದ್ರೆ, ಆ ರಿಸಲ್ಟ್ ಅವ್ರಿಗೆ ಸಿಕ್ಕಿದ್ರೆ, ಇವತ್ತು ಏನು ಮೇ ಬಿ ರಿಚರ್ಡ್ ಆಂಥೋನಿ ಇದಕ್ಕಿಂತ ಮುಂಚೆನೆ ಬರ್ತಿಲ್ಲ. ಈ ತರ ಸುಮಾರು ಸಿನಿಮಾ ಆಗಿದಾವೆ. ನಾನು ಅದೇ ಹೇಳೋದು, ನಮ್ಮ ಸಿನಿಮಾ ಆಗದ್ ಬೇಡ, ಈ ಮಾತುಗಳು ನಮ್ಮ ಸಿನಿಮಾ ಅಪ್ಲೈ ಆಗದ್ ಬೇಡ ಅಂತ ಇಷ್ಟೆಲ್ಲ ಮಾತಾಡಿದ್ದು ಅದಕ್ಕೆ. ಅದೆಲ್ಲ ನಮ್ಮ ಸಿನಿಮಾ ಅಪ್ಲೈ ಆಗದ್ ಬೇಡ. ಅದು ಮೇ ಬಿ ನನ್ನ ಕೆರಿಯರಲ್ಲೇ ಈ ಥರ ಇಷ್ಟು ಏನೋ ಈ ಥರ ಮಾತಾಡೇ ಇಲ್ಲ. ಅಂದರೆ ಈ ಒಂದು ಬಾಡಿ ಲ್ಯಾಂಗ್ವೇಜಲ್ಲಿ, ಈ ಥರದ ಒಂದು ಟೋನಲ್ಲಿ ಅಂದರೆ ನಿಜವಾಗ್ಲೂ ಹೇಳ್ಬೇಕಾದ್ರೆ ಹಂಗೆ ಅನಿಸ್ತಾ ಇದೆ. ಹೋದ ವರ್ಷ ಬರೀ 54 ಸಿನಿಮಾನ ಮೂರ್ತಾಗಿರೋದು. ಅದರಲ್ಲಿ ಎಷ್ಟು ಸಿನಿಮಾ ಕಂಪ್ಲೀಟ್ ಆಗುತ್ತೋ ದೇವರಾಣೆ ಗೊತ್ತಿಲ್ಲ. ರಿಲೀಸ್ ಒಂದು 20 ಆಗ್ತಾ ಇಲ್ಲೋ ಗೊತ್ತಿಲ್ಲ ಸಿನಿಮಾ. ಇನ್ನು ಈ ವರ್ಷ ಇದೇನೋ ಮಾರ್ಚು, ಎಷ್ಟು ಸಿನಿಮಾ ಪೂಜೆ ಆಗಿದೆ, 5-6 ಆಗಿಲ್ಲ. ಮುಂದಿನ ವರ್ಷ ಪ್ರೊಡಕ್ಷನ್ಗಳಿಲ್ಲ. ಇವಾಗ ಸಿನಿಮಾಗಳಿರ್ಬೇಕಾದ್ರೆ ಹಿಂಗೆ ಆಗ್ತಾ ಇದೆ. ಮೇ ಬಿ ರಿಲೀಸು ಮಾಡ್ಕೋಬೋದೇನಪ್ಪ. ಆ ಪ್ರಶ್ನೆಗೆ ಅಂದ್ರೆ ಆ ಟಾಪಿಕ್ ಹೋಗೋದ ನಿಲ್ಸನ ಇವಾಗ ಇದೆ, ಥಿಯೇಟರ್ಗೆ ಬನ್ನಿ ಅಂತ ಅಷ್ಟೇ. ಇವಾಗಿದೆ, ಅದನ್ನ ಕಳ್ಕೊಳ್ಳೋದು ಬೇಡ. ಬರ್ತಾರೆ. ತುಂಬ ಆರಾಮಾಗಿ ಮಾತಾಡಿದ್ದೀನಿ, ಬಟ್ ವಿಷಯ ಇದೆ, ಯೋಚನೆ ಮಾಡುವಂಥ ವಿಷಯಗಳು ನೋಡಿದರೆ ನಿಮಗೂ ಯೋಚನೆ ಹತ್ಕೊಳ್ಳುತ್ತೆ. ನೀವು ಕಮೆಂಟ್ ಮಾಡೋರು ಇದ್ದೀರಾ ಬಿಡಿ, ಒಬ್ಬೊಬ್ರು ಒಂಥರ ಕಮೆಂಟ್ ಮಾಡ್ತೀರಾ. ಬಕೆಟ್ ಹಿಡಿತಾನೆ, ಆಮೇಲೆ ಓ ಇವನೇನು ಸಾಚಾನ, ಇವರೇನು ಪಿಕ್ಚರ್ ಮಾಡಿದ್ರೆ ನಾವು ನೋಡ್ಬಿಡ್ಬೇಕಾ. ಒಬ್ಬೊಬ್ರು ಗುರು ಇರೋ ಪ್ಲ್ಯಾಟ್ಫಾರ್ಮೇ ಸಿನಿಮಾದು, ನಾವು ಮಾತಾಡ್ಬೇಕಾರೋ ವಿಷಯನೇ ಇದು, ನಾವು ಮಾಡ್ತಿರೋ ಕೆಲಸನೇ ಇದು. ಇದನ್ನಲ್ಲದೆ ಇನ್ನೇನು ಮಾತಾಡಬೇಕು. ನನಗೆ ಒಂದು ಆಶ್ಚರ್ಯ ಅನ್ಸಿದ್ದು, ಇವತ್ತು ಯಾವುದೋ ಒಂದು ಪೋಸ್ಟ್ ಹಾಕಿದೆ, ಅದು ಆ್ಯಕ್ಚುಲಿ ಡಾಕ್ಯುಮೆಂಟ್ರಿ, ಕುಂದಾಪುರದ್ದು ಒಂದು ಡಾಕ್ಯುಮೆಂಟ್ರಿ. ಯಾವನೋ ಕಮೆಂಟ್ ಹಾಕಿದ್ದಾನೆ, ಬರ್ತಿರೋ ಸಿನಿಮಾಗಳೇ ವರ್ಕ್ ಆಗ್ತಿಲ್ಲ, ಇದು ಬೇರೆ ನಿಮಗೆ ಇದನ್ನು ಬೇರೆ ಶುರು ಮಾಡ್ಕೊಂಡಿದ್ದೀರಾ. ಫಸ್ಟ್ ಆ ವಿಷಯ ನೋಡ್ಬಿಟ್ಟು ಮಾತಾಡಯ್ಯ. ಅಂದರೆ ಅವ್ರಿಗೆ ಹೆಂಗೆ ಮನಸ್ಥಿತಿ ಇದೆ ಅಂದರೆ, ನಾನು ಕಮೆಂಟ್ ಹಾಕ್ಲೇಬೇಕು, ಏನೋ ಒಟ್ಟು ನಾನು ಟೀಸ್ ಮಾಡಬೇಕು, ನಂಗೆ ಕಾಲು ಎಳಿಬೇಕು, ಅಥವಾ ನಾನು ಏನೋ ಒಂದು ಕಮೆಂಟ್ ಹುಚ್ಚೋದು. ಬಟ್ ಅವ್ರು ಸಿನಿಮಾ ಬರೋರಲ್ಲ, ಅವರು ಅಷ್ಟೇ, ಅವ್ರ ಕಮೆಂಟ್ ಮಾತ್ರ ಸೀಮಿತ. ಅವ್ರ ಒಂಥರ ಏನಂತಾರೆ, ಅದು ವಿಕೃತ ಖುಷಿಗಳು ಅವ್ರಿಗೆ. ನಮ್ದು ಇವಾಗ ಟ್ರೇಲರ್ ಲಾಂಚ್ಗೆ ಸುದೀಪ್ ಸರ್ ಬಂದವಲ್ಲ, ಈ ಸುದೀಪ್ ಸರ್ ಬಂದ ನಮ್ಗೆ ಖುಷಿ ಅಲ್ಲ. ಎಲ್ಲ ನಾವು ಚಿಕ್ಕ ಹುಡುಗರಿಂದ ನೋಡ್ಕೊಂಡ್ ಬೆಳೆದ ಸ್ಟಾರ್ ಅವ್ರು ಬಂದ ನಮ್ಗೆ ಒಂದು ಹೆಮ್ಮೆ ಇರುತ್ತೆ, ನಮ್ಮ ಸ್ಟಾರ್ ಗುರು ಬಂದಿದ್ದಾರೆ ಅಂತಲ್ಲ. ನಾವು ಅದನ್ನ ಹಂಚ್ಕೊಂಡಾಗ ಕೆಳಗಡೆ ನನಗೆ ಬಕೆಟ್ ಇವನು ಅಂತ
ಅದ್ರ ಬಕೆಟ್ ಏನಿದೆ ಗುರು, ನೀವು ಇಷ್ಟಪಡಲ್ವಾ ಅವ್ರನ್ನ? ನಾನು ಇಷ್ಟಪಡ್ತೀನಿ ಗುರು. ಅವ್ರ ನಮ್ಮ ಜೊತೆ ಬಂದಾಗ ನಮ್ಗೆ ಹೆಮ್ಮೆ ಆಗುತ್ತೆ. ಅದು ನಾವು ಇಷ್ಟಪಡ್ತೀವಿ ಸ್ಟಾರ್ ಜೊತೆ ನಾವಿದ್ದೀವಿ, ನಮ್ಮ ಸಿನಿಮಾಗ ಅವರು ಪ್ರಮೋಟ್ ಮಾಡ್ಕೊಡ್ತಾರೆ, ಒಂದು ಲಾಂಚ್ ಮಾಡ್ಕೊಡ್ತಾರೆ, ನಮ್ಗೆ ಹೆಮ್ಮೆ. ಅದು ಬಕೆಟ್ ಹಿಡಿಯೋದಲ್ಲ ಅದು. ಅದನ್ಕೊಂತೀನಿ ಅಂದ್ರೆ ಬರಿಬೇಕು ಅಂತ ಬರೀತೀರಾ, ಯೋಚನೆ ಮಾಡ್ರಿ. ಅಂದರೆ ತುಂಬ ಕೆಟ್ಟ ಅಸೂಯೆಗಳು ಅವ್ರಿಗೆ. ಅಂದರೆ ಅದನ್ನ ಇವಾಗ ಈ ಥರ ಬಹಿರಂಗವಾಗಿ ಎಕ್ಸ್ಪ್ರೆಸ್ ಮಾಡ್ತಾರೆ ಅಷ್ಟೇ. ಅದಕ್ಕೊಂದು ಪ್ಲ್ಯಾಟ್ಫಾರ್ಮ್ ಸಿಕ್ಬಿಟ್ಟಿದೆ. ಒಂದು ಏನಂದರೆ ಅದು ಮಾತಾಡ್ತಾರೆ, ಏನಂದರೆ ಅದು ಕಮೆಂಟ್ ಹಾಕ್ತಾರಪ್ಪ. ಅದು ಆ್ಯಕ್ಚುಲಿ ಈಗ ಈ ಝೂಮ್ ಹಾಕ್ಬೇಡಿ, ಇವಾಗೇನು ಎಲ್ಲ ಆರ್ಟಿಸ್ಟ್ಗಳು ರೈಸ್ ಮಾಡಿದ್ದಾರೆ ಇದೇ ವಿಷಯಕ್ಕೇ. ಹೌದು, ಅಲ್ಲೂ ಕೂಡ ನೀವು ನೋಡಿ ಕಮೆಂಟ್ ಮಾಡೋರು, ಅವ್ರದ್ದು ಐಡಿ ಓಪನ್ ಮಾಡಿದ್ರೆ ಅವ್ರ ಪ್ರೊಫೈಲ್ ಒಂದು ಫೋಟೋ ಇರಲ್ಲ, ಒಂದು ಅಡ್ರೆಸ್ ಇರಲ್ಲ, ಏನಿಲ್ಲ. ಅದಕ್ಕೆ ಅಲ್ಲ, ಅವ್ರಿಗೆ ಅವ್ರ ಐಡೆಂಟಿಟಿ ಇರಲ್ಲ, ಅವ್ನ ಯೋಗ್ಯತೆಗೆ ಅವ್ನ ಹೆಸರು ನೆಟ್ಗೆ ಹಾಕೊಂಡಿರಲ್ಲ, ಕಳ್ರು. ಆಮೇಲೆ ನನಗನ್ಸಿದ ಒಂದ್ಸಲ ಯಾರೋ ಗೊತ್ತಿರೋ ನನ್ನ ಮಕ್ಕಳೇ ಇರಬೇಕು, ವಿಕೃತಿಗಳು ಈ ಥರದ ಒಂದು ಕಂಟೆಂಟ್ ಐಡಿ ಮಾಡ್ಕೊಂಡು ಬೇಕು ಅಂತಲೇ ಕಮೆಂಟ್ ಮಾಡ್ತಾರೆ ಅಂತ. ಇದ್ರ ಬಗ್ಗೆ ನಾವು ಸಿನಿಮಾ ಮಾಡ್ಬೋದು. ಈ ತರ ಮನಸ್ಥಿತಿ ಹೆಂಗಿರ್ತಾನೆ ಅನ್ನೋದನ್ನ ಕಾನ್ಸೆಪ್ಟ್ ಮಾಡ್ಕೊಂಡು ಒಂದ್ ಒಳ್ಳೆ ಕತೆ ಮಾಡ್ಕೋಬಹುದು ಅಲ್ವಾ? ಒಳ್ಳೆ ಐಡಿಯಾ, ಯಾರು ಮಾಡಿ. ಅದಕ್ಕೆ ಜನ ಬರ್ಲಿ. ಅದನ್ನ ಮಾಡಿದ್ರೆ ಬರಲ್ಲ. ಸಿ, ನಮ್ಮ ಈ ಉದ್ಯಮ ತುಂಬ ದೊಡ್ಡದು, ತುಂಬ ಒಳ್ಳೆ ಉದ್ಯಮ. ಸೀರಿಯಸ್ ಆಗಿ ವಿಷಯಕ್ಕೆ ಬರೋದಾದ್ರೆ, ಸಿನಿಮಾ ಅನ್ನೋದು ಬ್ಯೂಟಿಫುಲ್ ಉದ್ಯಮ. ತುಂಬ ಖುಷಿಯಾಗಿ ಕೆಲಸ ಮಾಡೋದು, ಖುಷಿ ಪಡ್ತಾ ಕೆಲಸ ಮಾಡೋದು, ಇನ್ನೊಬ್ಬರನ್ನ ರಂಜಿಸೋದ್ರ ಜೊತೆಗೆ ನಾವು ರಂಜನೆಗೆ ಒಳಗಾಗೋದು ಈ ಮಾಧ್ಯಮದಲ್ಲೂ ಮಾತ್ರ ಸಾಧ್ಯ. ನಾವಿವಾಗ ಇಷ್ಟು ಕೂತ್ಕೊಂಡು ಹಿಂಗೆ ಮಾತಾಡ್ತಾ ಇದ್ವಿ, ಎಷ್ಟು ಜಾಲಿಯಾಗಿದ್ದೀವಿ ಅಂತಂದರೆ ಈ ಮೀಡಿಯಮ್ಗೆ ಮಾತ್ರ ಸಾಧ್ಯ, ಬೇರೆ ಯಾವ ಮೀಡಿಯಮಲ್ಲೂ ಸಾಧ್ಯ ಇಲ್ಲ ಇದು. ಅಂದರೆ ಒಂದು ಸಾಹಿತ್ಯ, ಒಂದು ಸಿನಿಮಾ, ಒಂದು ರಂಗಭೂಮಿ ಅಂದರೆ ಇದೆಲ್ಲವೂ ಜೀವಿಸುವಂಥ ಜಾಗಗಳು. ನಾವಾಗಿ ಬದುಕುವಂಥ ಜಾಗಗಳು, ನಾವಾಗಿ ಅರ್ಥ ಆಗುವಂಥ ಜಾಗಗಳು. ಸೊ ನಾವಾಗಿ ಅರ್ಥ ಆದಾಗ, ನಾವು ಇದನ್ನೆಲ್ಲ ಜೀವಿಸಿದಾಗ ಮಾತ್ರ ಎದುರುಗಡೆ ಇರೋವನಿಗೆ ಆ ಖುಷಿ ಸಿಗುತ್ತೆ. ಅವನ ಮಿರರ್ ಆಗಿ ನಾವು ಕಾಣಿಸ್ತೀವಿ. ಆ ಥರದ ಉದ್ಯಮ ಇದಕ್ಕೆ ಸಾವೇ ಇಲ್ಲ. ಇದು ತುಂಬ ದೀರ್ಘಾಯುಷ್ಯ. ಇದು ನಿರಂತರವಾಗಿರುತ್ತೆ. ಜೀವರಾಶಿ ಇರೋವರೆಗೂ ಈ ಥರದ್ದೊಂದು ಎಂಟರ್ಟೈನ್ಮೆಂಟ್ ಬೇಕು, ಈ ಥರದ್ದೊಂದು ಇರಲೇಬೇಕು. ಇಲ್ಲಿ ಸೋಲು ಗೆಲುವು ಎಲ್ಲ ಸೆಕೆಂಡ್ರಿ. ಇವತ್ತು ಸೋಲು ಗೆಲ್ಬೋದು, ನಾಳೆ ಗೆಲ್ಬೋದು, ನಾಳೆ ಗೆದ್ದಿದ ತಕ್ಷಣ ಅದೇ ಇರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಸೊ ಈ ಪ್ರಾಸೆಸ್ಸಲ್ಲಿ ನಾವು ಯಾವಾಗಲೂ ನಿರಂತರವಾಗಿ ಇರಬೇಕು ಅನ್ನೋದೇ ಉದ್ದೇಶ. ಈಗ ಇದಕ್ಕೆ ಉದಾಹರಣೆ ಹೇಳೋದಾದ್ರೆ, ಯಾವುದೇ ಫೀಲ್ಡ್ ತೊಗೊಳ್ಳಿ, ಹೌದು, ನೀವು ಡಾಕ್ಟರ್ ಆಗಿರಲಿ, ಇಂಜಿನಿಯರ್ ಆಗಿರ್ಬೋದು, ಸೈಂಟಿಸ್ಟ್ ಆಗಿರಲಿ, ನೀವು ಬೋರ್ ಆದಾಗ ಏನು ಹೇಳ್ತೀರಾ? ಬಾ ಸಿನಿಮಾ ಹೋಗೋಣ. ಇದು ಜನರಲ್ ಮಾತಿದ್ದು. ನೀವು ಯಾವುದೇ ಗ್ರೂಪಲ್ಲಿ ಹೋಗಿ ಬೋರ್ ಆಯ್ತು, ಬಾ ಸಿನಿಮಾ ಹೋಗೋಣ, ಯಾವ ಸಿನಿಮಾ ನೋಡು. ಸೊ ಎಂಡ್ ಆಫ್ ದ ಡೇ ಎಲ್ಲರೂ ಬರೋದೇ ಇಲ್ಲಿಗೆ. ಸೊ ನಾವು ಈ ಫೀಲ್ಡಲ್ಲಿ ಇದ್ದೀವಿ ಅನ್ನೋದು ನಮ್ಮೊಂದು ಹೆಮ್ಮೆ. ನೀವು ಆಡಿಯನ್ಸ್ ಪರ್ಸ್ಪೆಕ್ಟಿವ್ ಹೇಳಿದ್ರಲ್ಲ, ಇವಾಗ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋರು ನೋಡಿ, ಎಷ್ಟು ಜನ ಇಂಜಿನಿಯರ್ಸ್ ಅದು ಕೆಲಸ ಬಿಟ್ಟು ಬಂದಿಲ್ಲ. ಹೌದು, ಎಷ್ಟು ಜನ ಬೇರೆ ಫೀಲ್ಡಲ್ಲಿ ಕೆಲಸ ಇರೋರು, ಅಲ್ಲೆಲ್ಲ ಸ್ಯಾಟಿಸ್ಫ್ಯಾಕ್ಷನ್ಸ್ ಇಲ್ಲದೆ ಆಗ್ತಾ ಇಲ್ಲ ಗುರು, ನನ್ನ ಪ್ಯಾಷನ್ ಇದು ಅಂತ ಹೇಳ್ಬಿಟ್ಟು ಇಲ್ಲಿ ಬಂದೆ. ಎಲ್ಲರೂ ದುಡ್ಡು ಮಾಡೋರೇ ಅಲ್ಲ ಇಲ್ಲಿ. ಈಗ ನನ್ನ ಎಷ್ಟೋ ಜನ ಬಂದು ಒಳ್ಳೆ ರೈಟರ್ ಆಗ್ಬಿಟ್ಟಿದ್ದಾರೆ, ಒಳ್ಳೆ ಡೈರೆಕ್ಟರ್ ಆಗಿದ್ದಾರೆ, ಒಳ್ಳೆ ಸಿನಿಮಾಟೋಗ್ರಫರ್ ಆಗಿದ್ದಾರೆ, ಒಳ್ಳೆ ಮ್ಯೂಸಿಷಿಯನ್ಸ್ ಆಗಿದ್ದಾರೆ. ಅಲ್ಲ, ನೀವು ಹೇಳಿದ್ರಲ್ಲ ಈ ಕಮೆಂಟ್ ನಾನು ಓದ್ತಿರ್ತೀನಿ ಯಾವಾಗ. ಈಗ ಸಿನಿಮಾ ಯಾರೋ ಚೆನ್ನಾಗಿ ಸಿನಿಮಾ ಮಾಡಿರ್ತಾರೆ, ಪಾಪ ಬಂದು ನಾನು ಮಾಡಿದ್ದೀನಿ ಜನ ಬರ್ತಾ ಇಲ್ಲ ಅಂತ ಹೇಳ್ಬೇಕಾದ್ರೆ ಕೆಳಗಡೆ ನಾವ್ ಯಾಕೆ ಬಂದು ನೋಡ್ಬೇಕು, ಈಗ ಸಿನಿಮಾ ಬಿಟ್ಬಿಡು, ಬೇರೆ ನೋಡ್ಕೋ, ಬೇರೆ ಕೆಲ್ಸಕ್ಕೆ ಹೋಗು ಅಂತೆಲ್ಲ ಕಮೆಂಟ್ ಹಾಕ್ತಿರ್ತಾರೆ ಕೆಳಗಡೆ. ಅಂದ್ರೆ ನೀವು ದುಡ್ಡು ಮಾಡ್ತೀರಾ, ನೀವು ಸಿನಿಮಾ ಮಾಡಿ ದುಡ್ಡು ಮಾಡ್ಕೋತೀರಾ, ನಾವು ನಮ್ ಖರ್ಚು ಮಾಡ್ಕೊಂಡು ಯಾಕೆ ಬರ್ಬೇಕು, ಟೈಮ್ ಕೊಡ್ಬೇಕು ಅನ್ನೋದು ಒಂದಿಷ್ಟು ನಾನು ಕೇಳೋದು. ಅದೊಂದು ಇದೆ, ಅಂದ್ರೆ ಸಿನಿಮಾದಲ್ಲಿ ಇದ್ದಾರೆ ದುಡ್ಡು ಮಾಡ್ಬಿಡ್ತಾರೆ ಅಂತ. ನಾವು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಇವತ್ತಿಗೂ ಎಷ್ಟು ಹುಡುಗರುಗಳು ಸಂಬಳ ಇಲ್ದೇನೆ ಕೆಲಸ ಮಾಡ್ತಾರೆ. ಅವ್ರುಗಳು ಸಿನಿಮಾ ಇಂಡಸ್ಟ್ರಿಗೆ ಬಂದಿರೋದು, ಅವ್ರುಗಳು ಕನ್ಸು ಹತ್ಕೊಂಡೇ ಬಂದಿರೋದಲ್ವಾ. ಎಷ್ಟೋ ಜನ ಟೆಕ್ನಿಷಿಯನ್ಸ್ಗಳು ಪ್ರತಿಯೊಬ್ರು ಇರ್ತಾರಲ್ವ, ಎಲ್ಲರೂ ದುಡ್ಡು ಮಾಡೋಕ್ಕೆ ಅಂತಾನೆ ಬಂದಿರಲ್ಲ. ಎಲ್ಲರೂ ದುಡ್ಡು ಆಗುತ್ತೆ ಅಥವಾ ಬಂದ ತಕ್ಷಣ ದುಡ್ಡು ಆಗಲ್ಲ. ಇಟ್ಸ್ ಆಲ್, ಅದೇ ಆಗ್ಲೇ ಹೇಳಿದ್ವಲ್ಲ, ಒಂದು ಲಕ್. ನಾವು 99% ಹಾರ್ಡ್ ವರ್ಕ್ ಏನ್ ಕೊಡ್ಬೇಕು ಪ್ರತಿಯೊಬ್ರು ಕೊಡ್ತಾರೆ, ಎಲ್ಲರೂ ಕೊಡ್ತಾರೆ, ಎಲ್ಲಾ ಡಿಪಾರ್ಟ್ಮೆಂಟ್ ಅವರು ಕೊಡ್ತಾರೆ, ಆರ್ಟಿಸ್ಟ್ ಅವರು ಕೊಡ್ತಾರೆ, ಟೆಕ್ನಿಷಿಯನ್ಸ್ ಕೊಡ್ತಾರೆ, ಪ್ರತಿಯೊಬ್ರು ಆ ಡೆಡಿಕೇಶನ್ ಇದ್ದೇ ಇರುತ್ತೆ. ಆ 1% ಲಕ್ ಅನ್ನೋದು ಕೆಲವರಿಗೆ ಆಗತ್ತೆ, ಹೌದು, ಅವ್ರಿಗೆ ಹಣ ಆಗುತ್ತೆ, ಹೆಸರಾಗತ್ತೆ, ಕೆಲವರಿಗೆ ಆಗಲ್ಲ. ಬಟ್ ಯಾರು ಪ್ರಯತ್ನ ಬಿಡಲ್ವೇ. ಸಿನಿಮಾ ಸೋತ್ರು ಇನ್ನೊಂದು ಸಿನಿಮಾ ಮಾಡ್ತಾರೆ, ಸಿನಿಮಾ ಗೆದ್ರು ಇನ್ನೊಂದು ಸಿನಿಮಾ ಮಾಡ್ತಾರೆ, ಅಲ್ಟಿಮೇಟ್ ಅಷ್ಟೇ. ದಟ್ಸ್ ಇಟ್. ಇದರೊಂದಿಗೆ ಇವತ್ತಿನ ವಾರ್ತಾ ಸಂಪೂರ್ಣ. ಎನಿ ಡೌಟ್ಸ್? ನೋ ಡೌಟ್ಸ್. ಬನ್ನಿ, ಇವಾಗಲಾದ್ರೂ ಬಂದು ಪಿಕ್ಚರ್ ನೋಡಿ. ನಮಸ್ಕಾರ. ನಮಸ್ಕಾರ.